ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೊಂದು ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಸಂಗೀತಾಮ್ಮ ಅವರು ಭೂಮಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ನೋಡು ಭೂಮಿ, ನೀನು ನನಗೆ ನಿನ್ನ ಕೈಯ ಆಹಾರ ಮಾಡಿರ್ತಕ್ಕಂಥ ದಾಳಿಂಬ್ರೆ ಜ್ಯೂಸನ್ನು ಕುಡಿಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಜೊತೆಗೆ ಒಂದು ಸೊಪ್ಪು ಹಾಕಿ ಏನೋ ಸೂಪ್ ಮಾಡ್ತಾರಂತೆ, ಆ ಸೂಪ್ ತಿನ್ನಬೇಕು ಅಂತ ಹೇಳ್ತಾರೆ. ಹೇಳಿದಾಗ ಅದು ಭೂಮಿ ಇದ್ದವಳು, ಆಯಿತು ಅತ್ತೆ, ಈಗಲೇ ತರಿಸ್ತೀನಿ ಅಂದರೆ ಅಂಗಡಿಯಿಂದ ತರಿಸ್ಬೇಕು ಅಂತ ಭೂಮಿ ಅನ್ಕೋತಾಳೆ. ಬಟ್ ಅವ್ರು ನಿನ್ನ ಕೈಯಾರ ಮಾಡಿದ್ದನ್ನು ನಾನು ತಿನ್ನಬೇಕು ಅಂತ ಸಂಗೀತಮ್ಮನವರು ಹೇಳ್ತಾರೆ. ಆದರೆ ಅಲ್ಲೇನಾಗುತ್ತೆ ಅಂತಂದರೆ, ಭೂಮಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಯಾಕೆ ಯೋಚನೆ ಮಾಡ್ತಾಳೆ? ಮನೆಗೆ ಹೋಗಿ ಮಾಡ್ಕೊಂಡು ಬಾ, ನಿನ್ನ ಗಂಡನ ಜೊತೆ ಹೋಗು, ಈಗಿನ ನಿಂಗಲೇ ಹೋಗು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಭೂಮಿಗೆ ಹೇಳ್ತಾರೆ. ಬಟ್ ಭೂಮಿ ಹೋಗೋಕ್ಕೆ ತಯಾರಿರೋದಿಲ್ಲ, ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲಮ್ಮ ಭೂಮಿ, ಸಂಗೀತ ಹೇಳ್ತಿದ್ದಾಳೆ ತಾನೇ, ಹೋಗು ನೀನು ಅಂತ ಹೇಳ್ಬಿಟ್ಟು ನಮ್ಮ ಶ್ರವಣ ರಮಣು ಎಲ್ಲರೂ ಹೇಳ್ತಾರೆ. ಅಜಿತಾ, ಭೂಮಿ ಹೋಗ್ಬಿಟ್ಟು ಸಂಗೀತ ಏನು ಕೇಳ್ತಾಳೆ ಅದನ್ನೆಲ್ಲ ಮಾಡಿಸ್ಕೊಂಡು ಬಾರೋ ಅಂತ ಹೇಳಿದ ತಕ್ಷಣ, ಅದು ನಾನು ಮನೆಗೆ ಹೋಗೋಕ್ಕೆ ಆಗಲ್ಲ ಅತ್ತೆ ಅಂತ ಹೇಳ್ಬಿಡ್ತಾಳೆ. ಎಲ್ಲರೂ ಫುಲ್ಲು ಶಾಕ್. ಏನು ಹೇಳ್ತಿದೀಯ ಭೂಮಿ ನೀನು, ಯಾಕಾಗಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಹೇಳ್ತಾರೆ. ಅಲ್ಲ ಅಮ್ಮ, ನಿನ್ನ ಮನೆಗೆ ನೀನು ಹೋಗೋಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀಯಾ ಅಂತ ಹೇಳಿ ಸಂಗೀತ ಹೇಳಿದಾಗ, ನಮ್ಮ ಸತ್ಯ ಅವರು ಅಲ್ಲಿ ಹೆಂಗಾರ ಮಾಡಿ ವಿಷಯನ ಮರೆಮಾಚಬೇಕು ಅಂತ ಹೇಳಿ, ಅದು ಸಂಗೀತಮ್ಮ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ಭೂಮಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಓ ಅಯ್ಯೋ ಹುಚ್ಚಿ, ಯಾಕೆ ಯೋಚನೆ ಮಾಡ್ತಿದ್ದೀಯಾ, ನಿಮ್ಮ ಮಾವ ಇದ್ದಾರಲ್ವಾ, ರಾಣಿ ಥರ ನೋಡ್ಕೊಳ್ತಾರೆ, ಜೊತೆಗೆ ಅಪ್ಪು ಬೇರೆ ಇದ್ದಾಳೆ, ಮತ್ತು ಶ್ರವಣ ಇದ್ದಾನೆ ನೋಡು. ಈಗ ನೀನು ನಿನ್ನ ಗಂಡನ ಜೊತೆ ಹೋಗಿ ನಾನೇನೆಲ್ಲ ಹೇಳಿದ್ದೀನಲ್ಲ ಅದನ್ನೆಲ್ಲ ಮಾಡಿಸ್ಬಿಟ್ಟು ಕಳಿಸ್ಕೊಡು, ಆಯಿತಾ, ನೀನು ಕೂಡ ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಭೂಮಿಗೆ ಅಜಿತ್ ಹೇಳಿದಂಥ ಮಾತು ನೆನಪಾಗ್ತವೆ. ನಿಮ್ಮಪ್ಪ ಒಬ್ಬ ಕುಡುಕ, ನಿಮ್ಮಮ್ಮ ಕೊಲೆಗಾರ್ತಿ, ನೀನೊಬ್ಳು ನಯವಂಚಿಕೆ, ನೀನು ನನಗೆ ಬೆಳೆದಿಂಗಳಾಗಿ ಬರ್ತೀಯ ಅಂತ ಅಂದ್ಕೊಂಡೆ, ಆದರೆ ನನ್ನ ಜೀವನದ ಕಪ್ಪು ಚುಕ್ಕೆ ಆಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಕೋಪದಲ್ಲಿ ಹೆಂಗೆ ಮಾತಾಡ್ತಾರೆ ಅಂತಂದರೆ, ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ, ಹಸಿಗೋಡೆಗೆ ಹಳ್ಳೊಳದಂಗೆ ಮಾತಾಡ್ತಿರ್ತಾರೆ. ಅದೆಲ್ಲ ಭೂಮಿ ಮನಸ್ಸಿನ ಮೇಲೆ ಆಳವಾಗಿ ಬೇರೂರಿರುತ್ತೆ. ಸೊ ಹಾಗಾಗಿ ಯೋಚನೆ ಮಾಡ್ತಾ ನಿಂತ್ಕೋತಾಳೆ. ಯೋಚನೆ ಮಾಡ್ತಾ ನಿಂತ್ಕೊಂಡಾಗ ನಮ್ಮ ಶ್ರವಣ ಅವರು ಎಲ್ಲರೂ ಹೇಳ್ತಾರೆ, ಹೋಗೋ ಜಿದ, ಭೂಮಿನ ಕರ್ಕೊಂಡು ಹೋಗಮ್ಮ ಭೂಮಿ, ನಾವೆಲ್ಲ ನೋಡ್ಕೊಳ್ತೀವಿ ಸಂಗೀತನ ಅಂತ ಹೇಳ್ತಾರೆ. ಈ ಕಡೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡ್ತಿರ್ಬೇಕಾದ್ರೆ ಶ್ರವಣ್ ಹೇಳ್ತಾರೆ, ಶಾರದಾ ಭೂಮಿ ಇಲ್ಲ, ನಿನ್ನ ಮನೇಲಿ ಇಲ್ಲ ಅಂತ 2 ದಿನದಿಂದ ಶಾರದಾ ಏನೋ ಊಟನೇ ಮಾಡಿಲ್ಲ ಭೂಮಿ, ಶಾರದಾ ಕೂಡ ಉಪವಾಸ ಇದ್ದಾಳೆ ಅಂತ ಹೇಳಿದ ತಕ್ಷಣ, 2 ದಿನದಿಂದ ಭೂಮಿ ಮನೇಲಿ ಇರಲಿಲ್ವಾ, ಹಾಗಾದ್ರೆ ಎಲ್ಲೋಗಿದೆ ಭೂಮಿ ನೀನು ಅಂತ ಸಂಗೀತ ಕೇಳ್ತಾರೆ. ಅಯ್ಯೋ ಸಂಗೀತಮ್ಮ, ಅದು ನೀವು ಕೋಮಾಗ ಹೋಗಿದ್ರಲ್ವಾ, ಅದಕ್ಕೆ 2 ದಿನದಿಂದ ಭೂಮಿ ಕೂಡ ಹಾಸ್ಪಿಟ್ಲಲ್ಲೇ ಇದ್ದಾಳೆ ಅಂದ ತಕ್ಷಣ, ಅಯ್ಯೋ ನನ್ನ ಮುದ್ದಿನ ಸೊಸೆ ಕಣೆ ನೀನು, ಅಯ್ಯೋ ನನಗೋಸ್ಕರ ಎಷ್ಟೆಲ್ಲ ಮಾಡ್ತೀಯ ನೀನು, ನೋಡು ಹೋಗು, ನೀನು ಹೋಗ್ಬಿಟ್ಟು ರೆಸ್ಟ್ ಮಾಡು, ಶಾರದನಿಗೆ ಊಟ ಮಾಡಿಸು ಆಯಿತಾ, ಶಾರದನ್ ನೋಡ್ಕೋಗು, ನನ್ನ ನೋಡ್ಕೊಳ್ಳೋಕ್ಕೆ ನಿಮ್ಮ ಮಾವ ಇದ್ದಾರೆ, ಅಪ್ಪು ಇದ್ದಾರೆ, ಎಲ್ಲರೂ ಇದ್ದಾರೆ, ಆದರೆ ಶಾರದಾ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ, ಹೋಗು ಭೂಮಿ ಅಂತ ಹೇಳಿದ ತಕ್ಷಣ ಭೂಮಿ ಕೂಡ ಬರ್ತಾಳೆ. ಬಂದ ತಕ್ಷಣ ಶಾರದಮ್ಮನಿಗೆ ಖುಷಿ ಆಗುತ್ತೆ. ಶಾರದಮ್ಮನಿಗೆ ಕೈ ತುತ್ತು ಮಾಡಿ ಊಟ ಮಾಡಿಸ್ತಾಳೆ. ಶಾರದಮ್ಮ ಕೂಡ ಖುಷಿಯಿಂದ ಊಟ ಮಾಡ್ತಾಳೆ. ಸೊ ಇಲ್ಲಿಗೆ ಅಂತೂ ಇಂತೂ ಭೂಮಿ ಮನೆಗಂತೂ ಹೋಗಿದ್ದಾಳೆ. ಬಟ್ ಮನೆಗೆ ಹೋದವಳು ಮನೇಲೇ ಇರ್ತಾಳ? ಖಂಡಿತ ಇಲ್ಲ. ಅವಳ ಮನಸ್ಸಿಗೆ ತುಂಬ ನೋವಾಗಿದೆ, ತುಂಬ ಘಾಸಿಯಾಗಿದೆ ಅಂತಲೇ ಹೇಳ್ಬೋದು. ಅಜಿತ್ ಆಡಿರೋಂಥ ಮಾತುಗಳು ಅವಳನ್ನು ಪದೇ ಪದೇ ಚುಚ್ಚುತ್ತಾ ಇರುತ್ತೆ. ಇನ್ನು ಈ ದೇವಯಾನಿದವಳು ಕೂಡ ಏನಾರ ಪ್ಲ್ಯಾನ್ ಮಾಡಿ ಏನಂತಂದರೆ, ಈ ಸಂಗೀತ ಕೋಮಾಯಿಂದ ಹೊರಗೆ ಬರಲ್ಲ ಅಂತ ಅಂದ್ಕೊಂಡೆ, ಈ ಟೀ ಅಂಗಡಿ ಆಚೆನೇ ಹೋಗ್ತಾಳೆ ಅಂತ ಅಂದ್ಕೊಂಡೆ, ಆದರೆ ಏನಿದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಅಂಜು ಡ್ರಿಂಕ್ಸ್ ತೊಗೊಂಡು ಬರ್ತಾಳೆ. ಇನ್ನು ನಮ್ಮ ನಚ್ಚಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಭೂಮಿನೇ ಕೇಳ್ತಾರೆ. ಹಾಗಾದರೆ ಈ ಅಂಜು ಮತ್ತು ದೇವಯಾನಿ ಪ್ಲ್ಯಾನ್ ಏನಾಗಿದೆ, ಭೂಮಿ ಇದೇ ಮನೇಲಿ ಪರ್ಮನೆಂಟಾಗಿ ಉಳ್ಕೊಳ್ತಾಳ, ಏನಾಗ್ಬೋದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂತೂ ಇಂತೂ ಮನೆಗೆ ಬಂದಿದ್ದಾಳೆ. ಇನ್ನು ಅಶ್ವಿನಿ ಕತೆ ಅಂತೂ ಮುಗಿಸ್ಬಿಟ್ಟಿದ್ದಾಳೆ ಈ ದೇವಯಾನಿ. ಹಾಗಾದರೆ ಮುಂದಿನ ಇವಳ ಪ್ಲ್ಯಾನ್ ಏನು, ಭೂಮಿನ ಮನೆಯಲ್ಲಿ ಇಟ್ಕೊಳ್ತಾಳ ಅಥವಾ ಭೂಮಿನ ಏನು ಮಾಡ್ತಾರೆ ಅನ್ನೋದನ್ನೇ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.